ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎದ್ದು ಬಂದುಬಿಟ್ಟು ಬಾಗಿಲೆಲ್ಲ ಗುಡಿಸಿ ಒಂದು ಕಡೆಯಿಂದ ಫುಲ್ ಗುಡಿಸಿ ಕಸ ಎಲ್ಲ ಒಂದು ಸೈಡಲ್ಲಿ ಎತ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟೆ ಎರಡು ಕಡೆನೂ. ಅಷ್ಟು ರಂಗೋಲಿ ಬಿಡೋಕ್ಕೆ ಬರಲ್ಲ, ಆದರೂ ಸಿಂಪಲಾಗಿ ಬಿಟ್ಬಿಟ್ಟು ಬಂದು ಮಕ್ಕಳಿಗೆ ಟಿಫನ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ತಟ್ಟೆ ಇಡ್ಲಿಗೆ ಹಿಟ್ಟಿತ್ತು. ಹಾಗಾಗಿ ಉಪ್ಪು ನೀರಾಗಿ ಮಿಕ್ಸ್ ಮಾಡಿಬಿಟ್ಟು ತಟ್ಟೆಗೆಲ್ಲ ಎಣ್ಣೆ ಹಾಕಿ ಹಿಟ್ಟು ಇದು ಬೇಯಲಿಕ್ಕಿಟ್ಟೆ. ಅದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಹುರಿಗಡಲೆ, ಹುಳಿ, ಬೆಳ್ಳುಳ್ಳಿ ಒಂದೆರಡು ಪೀಸು, ಆಮೇಲೆ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ರುಬ್ಕೊಂಡೆ. ಒಂದು ಪಾತ್ರೆಗೆಲ್ಲ ಹಾಕಿಬಿಟ್ಟು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದೆ. ಮಗಳು ರೆಡಿಯಾಗಿ ಬಂದಳು. ತಲೆ ಬಾಚಿಬಿಟ್ಟು ಅವರಿಗೆ ನಲ್ಲಿಕಾಯಿ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ನಲ್ಲಿಕಾಯಿ, ಶುಂಠಿ, ಪುದೀನ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು, ನೀರು ಹಾಕ್ಬಿಟ್ಟು ರುಬ್ಕೋತೀನಿ. ಇದು ಇಮ್ಯುನಿಟಿ ಪವರು, ಹೇರು, ಸ್ಕಿನ್ಗೆ ತುಂಬ ಒಳ್ಳೆಯದು. ಮಕ್ಳಿಗೆ ಕೊಟ್ಟರೆ ನಾನು ಯಾವಾಗಲೂ ಒಂದು 15 ಡೇಸಿಗೆ ಒಂದು ಸಲ ಇಬ್ರಿಗೂ ಕುಡಿಯೋಕ್ಕೆ ಕೊಡ್ತೀನಿ. ಇಬ್ಬರಿಗೂ ಹಾಕಿ ಕೊಟ್ಟು ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಟಿಫನ್ ಕೊಡ್ತೀನಿ. ತಟ್ಟೆ ಇಡ್ಲಿ ರೆಡಿಯಾಗಿತ್ತು. ಇಡ್ಲಿ ಎಲ್ಲ ಹಾಕಿಬಿಟ್ಟು ಚಟ್ನಿ ಹಾಕಿ ಮಕ್ಳಿಗೆ ಇಬ್ಬರಿಗೂ ತಿನ್ನೋಕ್ಕೆ ಕೊಟ್ಟೆ. ಅವ್ರ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಟಿಫನ್ ತಿಂದು ಹೊರಟರು. ನಾನು ಟಿಫನ್ ತಿಂದ್ಕೊಂಡು ರೆಸ್ಟ್ ಎತ್ಕೊಂಡೆ. ಬಾಯ್.